ರಕ್ಷಣೆ ಮಾಡ್ತೀರಿ ಈ ರಾಜ್ಯದಲ್ಲಿ. ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ಏನೂ ಕ್ರಮ ಆಗೋದಿಲ್ಲ. ಏನು ಹನುಮಾನ್ ಚಾಲೀಸ ತನ್ನ ಅಂಗಡಿಯಲ್ಲಿ ಅದನ್ನು ಕೇಳಬೇಕಾದ್ರೆ ಅವನ ಮೇಲೆ ಹಲ್ಲೆ ಆಗ್ತದೆ. ಬೆಂಗಳೂರಿನಲ್ಲಿ ಕಾರಿನಲ್ಲಿ ಜೈ ಶ್ರೀರಾಮ್ ಅಂದಿದ್ದಕ್ಕೆ ರಾಮನವಮಿ ದಿವಸ ಅವ್ರನ್ನ ಆ ಹುಡುಗರನ್ನ ಹಿಡಿದು ಅವ್ರಿಗೆ ಹೊಡೆದು ಅಲ್ಲಾಹು ಅಕ್ಬರ್ ಪಾಕಿಸ್ತಾನ ಪರ ಘೋಷಣೆ ಕೊಡೋತಾರೆ. ಯಾವನೋ ಮೈಸೂರಿನಾಗ ಒಬ್ಬ ನರೇಂದ್ರ ಮೋದಿಯವರ ಬಗ್ಗೆ ಒಂದು ಒಳ್ಳೆಯ ಹಾಡು ಕಟ್ಟಿದ್ದಕ್ಕೆ ಅವನು ಕರ್ಕೊಂಡೋಗಿ ಒಳಗೆ ಹಾಕಿ ಅಲ್ಲಾಹು ಅಕ್ಬರ್ ಅಂದು ಹೊಡೆದು ಬಡದು ಅವನಿಗೆ ಚಿತ್ರಹಿಂಸೆ ಕೊಡ್ತಾರೆ. ಈ ಸರ್ಕಾರ ಪಾಕಿಸ್ತಾನದ ಒಂದು ಸರ್ಕಾರ ಆಗಿದೆ. ಇದು ನಮ್ಮ ಸರ್ಕಾರ ಅಲ್ಲ. ಇದು ಭಾರತದಲ್ಲಿರುವಂಥ ಕರ್ನಾಟಕ ಸರ್ಕಾರ ಅಲ್ಲ, ಇದು ಪಾಕಿಸ್ತಾನದ ಒಂದು ರಾಜ್ಯದ ಸರ್ಕಾರನಂಗೆ ಸಿದ್ದರಾಮಯ್ಯನವ್ರು ನಡೀತಾ ಇದ್ದಾರೆ. ಇದರಿಂದ ಇಡೀ ರಾಜ್ಯದಲ್ಲಿ ಅಲ್ಲ, ದೇಶದಲ್ಲಿ ಇವತ್ತು ಹಿಂದೂಗಳು ನಮ್ಮ ಸನಾತನ ಧರ್ಮ ಉಳಿಬೇಕು, ಲವ್ ಜಿಹಾದನ್ನು ಅಂತ್ಯ ಕಾಣಿಸ್ಬೇಕು. ಹಿಂದೂ ಹೆಣ್ಣುಮಕ್ಕಳ ಮೇಲೆ ಇವತ್ತೇನು ಲವ್ ಜಿಹಾದ್ ಅನ್ನುವಂತಹ ಒಂದು ವ್ಯವಸ್ಥಿತವಾಗಿ ಸಂಚು ದೇಶದಲ್ಲಿ ನಡೆದಿದೆ. ಅದಕ್ಕೆ ನಾವು ಹೇಳ್ತಾ ಇದ್ದದ್ದು CBI ಕೊಟ್ಟಿರ್ತಾರೆ, COD ಕೊಟ್ಟರೆ ಏನು COD ಅವ್ರು ಏನು ಮಾಡ್ತಾರೆ? ಇದೇ ಅಧಿಕಾರಿಗಳು ಇರ್ತಾರೆ. ಇವರಿಗೆ ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. CM ಏನೂ ಇಲ್ಲಪ್ಪ, ಅದು ಏನೂ ಸಂಬಂಧ ಇಲ್ಲ. ಅವ್ರ ಅಧಿಕಾರ ಅವಧಿ ಕೊಟ್ಟಿದ್ದಾರೆ, ನಾವೇ ಕೊಡಬೇಕು ಅಂತ ಕ್ವಶನ್ ಮಾಡ್ತಾರೆ CM. BJP ಸರ್ಕಾರ NIA ಕೊಟ್ಟಿವಿ ನಾವು ನೇರವಾಗಿ. KG ಹಳ್ಳಿಯಲ್ಲಿ ಆದಂಥದ್ದು ಇವರು ಎಲ್ಲ ನಮ್ಮ ಸರ್ಕಾರ ಇಲ್ಲಿದ್ದರೂ ಅದನ್ನು ನಾನೇ ವಿಧಾನಸಭೆಯಲ್ಲಿ ಬೊಮ್ಮಾಯಿಗೆ ಬೈದಿದ್ದೀನಿ. ಅದಕ್ಕೆ ಹೋಮ್ ಮಿನಿಸ್ಟರ್ ಆಗಿ ಅಂತ ಕೇಳಿ ನಾನು ಇದೇ ಬೊಮ್ಮಾಯಿಗೆ ಕೇಳಿ, ಇದೇ ಆರೋಗ್ಯ ಜ್ಞಾನಂದ್ರಿಗೆ ಹೇಳೀನಿ ನಾನು. ಸುಮ್ಮನೆ ಆಗ್ಲಿಕ್ಕಂದ್ರೆ ಬಿಟ್ಟು ಹೋಗಪ್ಪ, ನೀನು ಯಾವ್ದು ಕಂದಾಯ ಗ್ರಾಮೀಣಾಭಿವೃದ್ಧಿ ಅರಣ್ಯ ತಗೋ, ನೀವು ಬರೀ ಕಠಿಣ ಕ್ರಮ ತಗೋತಿ. ಏನು ಕಠಿಣ? ನಾವು ಹಂಗೆ ದಮ್ ಐತೆ ಅಂದ್ರೆ ಕಾಂಗ್ರೆಸ್ನಾಗ ಯಾರು ಮಾತಾಡಬೇಕೀಗ? ಅಲ್ಲಿ ಸಂತೋಷ್ ಲಾಡ್ ಮಾತಾಡಬೇಕು. ಇವತ್ತು ಖರ್ಗೆ ಅವ್ರು ಹೋಗಿ ಯಾದಗಿರಿನಾಗ ದಲಿತರ ಹತ್ಯೆ ಆಗೈತಲ್ಲಿ ಉಕ್ಕೊಂಡು, ಅವ ಯಾವ ಸಿಗ್ತಾನೋ ಅವ್ನು ಗುಂಡಿಕ್ಕಿ ಕೊಲ್ತೀನಿ ಅಂತ ಹೇಳಿ ತಾಕತ್ತಿದ್ರೆ